ಹಾಯ್ ಗುಡ್ ಮಾರ್ನಿಂಗ್. ನಮ್ಮ ದಿನ ಇವತ್ತು ಶುರುವಾಗಿದ್ದು ಅದ್ರಕ್ ನೀರಿನಿಂದ. ಒಂದು ಗ್ಲಾಸ್ ನೀರು ತೊಗೊಂಡು ಸ್ವಲ್ಪ ಹಸಿ ಶುಂಠಿ ತುರಿದು ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಅದ್ರಕ್ ನೀರು ರೆಡಿ ಆಗುತ್ತೆ. ಅದನ್ನೆಲ್ಲ ಕುಡ್ಕೊಂಡು ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟಿಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮತ್ತು ಪೇರಳೆ ಹಣ್ಣು ಮತ್ತು ಮಖಾನ ಇತ್ತು. ನಂತರ 12 ಗಂಟೆ ಸುಮಾರಿಗೆ ಒಂದು ಪಾರ್ಸಲ್ ಬಂದಿತ್ತು. ಏನು ಅಂತ ಆರ್ಡ್ರ್ ಮಾಡಿದ್ದೆ ಅಂತ ಮರೆತು ಹೋಗಿತ್ತು. ಓಪನ್ ಮಾಡಿ ನೋಡಿದರೆ ಮೋರಿಂಗಾ ಪೌಡರ್ ಇತ್ತು ಮತ್ತು ಫುಡ್ ರ್ಯಾಪ್ ಇತ್ತು. ಮೋರಿಂಗಾ ಪೌಡರ್ ನೋಡಿರಿ, ನುಗ್ಗೆ ಸೊಪ್ಪಿನ ಪೌಡರ್ ಅದು. ಆ್ಯಕ್ಚುಲಿ ಅದು ನುಗ್ಗೆ ಸೊಪ್ಪು ಎಷ್ಟು ಹಳ್ಳಿಗಳದಾವೆ ಬಿಜಾಪುರದಾಗ ಅಂದರೆ ಯಾರೂ ಮಾರಲಿಕ್ಕೆ ಬರೋದಿಲ್ಲ ಬಿಜಾಪುರದಲ್ಲಿ. ಎಷ್ಟು ಹುಡುಕಿದ್ರು ನಂಗೆ ಸಿಗಲಿಲ್ಲ. ಫೈನಲ್ ಆಗಿ ಆರ್ಡ್ರ್ ಮಾಡಬೇಕಾಯ್ತು. ನಂತರ ಗೋಧಿ ಹಿಟ್ಟು ಖಾಲಿಯಾಗಿತ್ತು. ಗೋಧಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಬಿಸಿಲಿಗೆ ಹಾಕಿದೆ. ಅಷ್ಟೊಂದು ಬಿಸಿಲಿರಲಿಲ್ಲ ಇವತ್ತು ಬಿಜಾಪುರದಾಗ, ಯಾಕೋ ಗೊತ್ತಿಲ್ಲ. ನಂತರ ಈವ್ನಿಂಗ್ ಟೀ ಕುಡಿಬೇಕು ಅನ್ನಿಸ್ತಾಯಿತ್ತು. ಏನು ಮಾಡ್ಕೊಳ್ಳೋದು ಅಂತ ಅಂದಾಗ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದೆ. ಇನ್ನೂ ಕುಡ್ದಿರಲಿಲ್ಲ ಅನ್ನೋಷ್ಟಿಗೆ IPL ಮ್ಯಾಚ್ RCB ಮತ್ತು SRH ಸ್ಟಾರ್ಟ್ ಆಯಿತು. ಅಮ್ಮ ಮ್ಯಾಚ್ ನೋಡೋಣ ಅಂತ ಇಬ್ಬರು ಮಕ್ಕಳು ಕರೆದಾಗ ಅಲ್ಲೇ ಟೀ ಕುಡಿತಾ ಸ್ವಲ್ಪ ಮ್ಯಾಚ್ ನೋಡಿಕೊಂಡು ನಂತರ ನಮ್ಮ ಅತ್ತೆ ಏನೋ ಕಳಿಸಿದ್ರು. ಏನಪ್ಪ ಇದು ಕೆಟ್ಲಿ ಒಳಗೆ ಅಂತ ತೆಗೆದು ನೋಡಿದಾಗ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ತುಪ್ಪ ಇತ್ತದು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ನಂತರ ನೈಟ್ ಏನಾದರೂ ಊಟಕ್ಕೆ ಮಾಡಬೇಕಲ್ಲ, ಏನಂತ ಜೋಳದ ರೊಟ್ಟಿ ಮತ್ತು ಹುಳಿಕಾಳು ಪಲ್ಯ ಮಾಡಿದ್ದೆ. ಅದನ್ನು ಊಟ ಮಾಡಿಕೊಂಡು ಎಲ್ಲ ಪಾತ್ರೆ ತೊಳೆದು ಕೌಂಟರ್ ಟಾಪು ಗ್ಯಾಸು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಏನಾದರೂ ನೆನೆಸಿಡಬೇಕಾಗಿತ್ತು. ಇವತ್ತು ಹೆಸರು ಕಾಳು ಮತ್ತು ಮೆಂತೆ ನೆನೆಸಿಡಬೇಕಾಯಿತು. ಅದನ್ನೆಲ್ಲ ನೆನೆಸಿಟ್ಟು ನಮ್ಮ ದಿನವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮ್ಮ ದಿನ ಹೀಗಿತ್ತು, ನಿಮ್ಮ ದಿನ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಗುಡ್ ನೈಟ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.